ಯಾರು ಐರನ್ ಮಾಡ್ಕೊಂಡು ರೆಡಿ ಹಿಡ್ಕೊತಾವ್ರೆ ಬಟ್ಟೆನಾ. ಸಂಜೆಗೆ 2 ಹಾಕ್ಬಿಟ್ಟಿದೀವಿ, ಕೈಯೆಲ್ಲ ನೋವ್ತೈತೆ. ಅಣ್ಣನ್ ಕರ್ಕೊಂಡ್ ಬಂದಿದ್ದೀವಿ ಹಾಸ್ಪಿಟ್ಲಿಗೆ ಹೋಗಿ ಸ್ಟಿಚಸ್ ತಗ್ಸ್ಕೊಂಡು. ಯಾರ ಮನೆಗೆ ಬಂದ್ರು ಇವನ್ ಮನೆಗೆ ಮಾತ್ರ ಬರ್ಬೇಡ್ರಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೆ ನಮ್ಮ ಮನೆಯಿಂದ. ನಾನು ಎಷ್ಟೊತ್ತು ವ್ಲಾಗ್ ಎಡಿಟ್ ಮಾಡ್ತಿದ್ದೆ. ಈಗ ಜಿಮ್ಗೆ ಹೋಗೋಣ ಅಂತ ರೆಡಿ ಆದೆ. ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮ್ ಅಡ್ಡ ಹತ್ರ ಹೋಗಿದ್ದಾರೆ. ನೋಡಿದ್ರೆ ಏನು ಮಾಡಿದ್ದಾರೆ ಅಂದರೆ ಮತ್ತೆ ಆಚೆಯಿಂದ ಬಾಗ್ಲು ಹಾಕೊಂಡು ಹೋಗಿದ್ದಾರೆ ಇವತ್ತು, ಚಿಲ್ಕ ಹಾಕ್ಕೊಂಡು. ಏನು ಹೇಳಲಿ ಗೈಸ್, ನಾನು ರಾಣಿ ನಮ್ಮ ಅಪ್ಪ ನಾನು ಇಲ್ಲೇ ಇದ್ದೀವಿ ನೋಡಿ. ಇಲ್ಲೂ ಲಾಕ್ ತೆಗ್ದ್ಬಿಟ್ಟಿದ್ದೀವಿ, ನಾವು ಇಲ್ಲೂ ತೆಗ್ದ್ಬಿಟ್ಟಿದ್ದೀವಿ ನೋಡಿ. ಓಪನ್ ಇದೆ, ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಓಪನ್ ಇದೆ, ಇಲ್ಲೇನು ಇಲ್ಲ. ಏನು ಹಿಂಗಿದ್ರೆ ಲಾಕು ಹಿಂಗಿದೆ. ಈಗ ಕೆಳಗೆ ಧನುಷ್ಟಿ ಬಂದಿದ್ದಾಳೆ, ಓಪನ್ ಮಾಡಕ್ಕೆ ಕೇಳಿದ್ದೀನಿ ನೋಡಿ. ಫೈನಲಿ ಧನುಷ್ಟಿ ಬಂದು ಡೋರ್ ಓಪನ್ ಮಾಡಿದ್ಲು. ಥ್ಯಾಂಕ್ ಯು ಧನುಷ್ಟಿ. ಜಿಮ್ಗೆ ಬರ್ತೀನಿ ನೋಡಿ. ಇವರೇ ಆ ಮೇಡಮ್ ಅವರು. ಜಿಮ್ ಗೈಸ್. ಸೊ ನಮ್ಮ ಇವಾಗ ಬೈಕ್ ತೊಗೊಂಬಂದರು. ನನ್ನ ಕಾರ್ ಕೆಟ್ಟೋಗಿದ್ಯಲ್ಲ, ಅದಕ್ಕೆ ನಾವು ಈಗ ಆಟೋಲ್ಲಿ ಹೋಗ್ತಾ ಇದ್ದೀವಿ ಜಿಮ್ಗೆ. ಬನ್ನಿ ಹೋಗೋಣ ಗೈಸ್. ಸೊ ಆಟೋ ಅಲ್ಲಿ ಜಿಮ್ಗೆ ರೀಚ್ ಆಗಿದ್ದೀವಿ. ನನ್ನ ಧನುಷ್ಟಿ ನನಗೆ ಅಂತೇನೋ ಸ್ವೀಟ್ ತಂದಿದ್ರಲ್ಲ ತಿನ್ನೋಕ್ಕೆ. ನಾವು ಬರ್ತಿರೋದು ಆ್ಯಕ್ಚುಲಾಗಿ ಇತ್ತೀಚೆಗೆ ಮಧ್ಯಾಹ್ನ ಬರ್ತಾ ಇದ್ದೀವಿ. ಮುಂಚೆಲ್ಲ ಬೆಳಗ್ಗೆ ಬರ್ತಿದ್ವಿ, ಇಲ್ಲ ಸಂಜೆ ಬರ್ತಿದ್ವಿ. ಇವಾಗ ಮಧ್ಯಾಹ್ನ ಬರೋದು ಶುರು ಮಾಡ್ಬಿಟ್ಟಿದ್ದೀವಿ ಜಿಮ್ಗೆ. ಯಾರ್ದು ಪೀಸ್ ಆಗಿರೋ ಕೀನು ತಂದಿದ್ದೀನಿ. ಜಿಮ್ ಮುಗಿಸ್ಕೊಂಬಂದೆ. ನಾವು ತಲೆ ಸುತ್ತಂಗೆ ಆಗ್ತಿದೆ, ಟಯರ್ಡ್ ಫೀಲ್ ಆಗ್ತಿದೆ. ಸರಿಯಾಗಿ ವೇಟ್ ಎತ್ತಿಸ್ಬಿಟ್ರಿ ಇವತ್ತು. ಆ್ಯಂಡ್ ಇವಾಗ ನಾನು ಲಂಚ್ ಬೇರೆ ಮಾಡೋದಿದೆ. ಸೊ ಟೈಮ್ ಟು ಈಟ್ ಲಂಚ್ ಗೈಸ್. ಸೊ ಲಂಚ್ ಮುಗಿಸ್ಕೊಂಡು ಈ ನನ್ನ ಮಗನಿಗೋಸ್ಕರ ಕಾದು 3 ಗಂಟೆಯಿಂದ ಕಾದು ಫೈನಲಿ ಈಗ ಹೋಗ್ತಾ ಇರೋದು ನಮ್ಮ ಕಾರ್ದು ಸ್ಟಾರ್ಟ್ ಮಾಡಿ ಮತ್ತೆ ಟ್ರೈ ಮಾಡೋಕ್ಕೆ. ಕಾರ್ದು ಅಲ್ಲ, ನಮ್ಮ ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ. ನಮ್ಮ ಕಾರ್ದು ಅಂತ ಇದ್ದೀನಿ. ಇವನು ಕಾದು ನೊಂದು ಬೇಸತ್ತು ಹೋಗಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಸೊ ನಾವು ಫಸ್ಟು ಮೆಕ್ಯಾನಿಕ್ ಹುಡುಕ್ತಾ ಇದ್ದೀವಿ, ನಮ್ಮ ಮನೆ ಹತ್ರ ಇದ್ದಾರ ಅಂತ ಗೈಸ್. ಸೊ ಕಟಿಂಗ್ ಪ್ಲೇಯರ್ ಎತ್ಕೊಂಡು ಫಸ್ಟು ಕೀ ಅಂಗಡಿಗೆ ಬಂದ್ಬಿಟ್ವಿ ಈ ಕೀನ ಫಿಕ್ಸ್ ಮಾಡ್ಸೋಕ್ಕೆ. ಇಲ್ಲಾಂದರೆ ಅಲ್ಲೋ ಕಟಿಂಗ್ ಪ್ಲೇಯರಲ್ಲಿ ಗುಯ್ ಅನ್ಬೇಕು ಗೈಸ್. ಸೊ ನಾವು ಕೀ ಅಣ್ಣನ್ನೇ ಕರ್ಕೊಂಡು ಹೋಗ್ಬಿಡೋಣ ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀವಿ. ಕಾರ್ನ ನೋಡೋಕ್ಕೆ ಅದೇನು ಲಾಕ್ ಇಶ್ಯೂ ಇದೆಯಾ ಏನು ಅಂತ ಗೊತ್ತಾಗ್ಬಿಡುತ್ತಲ್ಲ ಹೋದರೆ. ಅದಕ್ಕೆ ವೆಯ್ಟಿಂಗ್ ಫಾರ್ ಹಿಮ್. ಈ ಈಸ್ ವೆರಿ ಬ್ಯುಸಿ ಮ್ಯಾನ್. ಸಂಜೆ ಸಖತ್ ಬ್ಯುಸಿ ಇದ್ದಾರೆ ಪಾಪ ಗೈಸ್. ಸೊ ಫೈನಲಿ ಅಣ್ಣನ ಕರ್ಕೊಂಬಂದಿದ್ದೀವಿ ಗೈಸ್. ಸೊ ಫೈನಲಿ ಸ್ಟಾರ್ಟ್ ಮಾಡೇ ಬಿಟ್ಟೆ ನಾನೇ. ಕಟಿಂಗ್ ಪ್ಲಾನ್ ನಿಮ್ಮ ಹತ್ರ ಇದೆಯಾ? ಅಲ್ಲೇ ಇದೆಯಾ? ಓಕೆ, ಹತ್ತೋ. ಗಾಡಿ ಇದೆ ನಿನ್ನ ಹತ್ರ, ನೀನೇ ಓಡಿಸ್ಕೊಂಬ. ಓಡಿಸೋ, ನನಗೆ ಭಯ ಅಲ್ಲಿ. ನಾನು ಹತ್ತಿದ್ರೆ ಈ ಗಾಡಿ ದರಿದ್ರೆ ಆಫ್ ಆಗೋದು. ನಾನು ಆ ಗಾಡೀಲಿ ಹೋಗೋದೇ ಇಲ್ಲ. ನೀನೇ ಬರಪ್ಪ ಸುಂದ್ರ. ಓ ಸುಂದ್ರ. ಗೈಸ್ ಕೀ ಅಂಗಡಿ ಹತ್ರ ವಾಪಸ್ ಬಂದ್ವಿ. ಮತ್ತೆ ಆಫ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೋ ಇಲ್ವೋ ಅನ್ನೋ ಭಯಕ್ಕೆ ಆಫ್ ಮಾಡೋದೇ ಬೇಡ. ಅವ್ರಿಗೆ ಕೀ ಪೀಸ್ ಬೇಕಲ್ಲ ಈಗ ರೆಡಿ ಮಾಡೋಕ್ಕೆ ಅಣ್ಣಂಗೆ. ಅದನ್ನು ತೆಗೆದ್ರೆ ಈಗ ಗಾಡಿ ಆಫ್ ಆಗಿಬಿಡುತ್ತೆ. ಗಾಡಿ ಆಫ್ ಮಾಡೋದೇ ಬೇಡ. ಮನೆ ಹತ್ರ ಹೋಗಿ ಗಾಡಿ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಬರೀ ಕೀ ತೊಗೊಂಬಂದು ರೆಡಿ ಮಾಡ್ತಾನೆ. ಮತ್ತು ಇಲ್ಲ ಆನ್ ಆಗಿಲ್ಲ ಅಂದರೆ ಇನ್ನೊಂದು ತಲೆನೋವು. ಪಾರ್ಕಿಂಗಲ್ಲಿದ್ದರೆ ಆರಾಮಾಗೋದು ಇರುತ್ತೆ ಕಾರು, ನಮಗೆ ತಲೆನೋವು ಇರೋಲ್ಲ. ಸಿ ಟರ್ನ್ ಮಾಡ್ಕೊಂಬಂದ. ಈಗ ಪಾರ್ಕಿಂಗ್ ಹತ್ರ ಕಾರ್ ನಿಲ್ಸ್ಬಿಟ್ಟು ಬರೋಣ ಗೈಸ್. ಲೈಫಲ್ಲಿ ಒಂದು ದೊಡ್ಡ ಕೆಲಸ, ಇಂಪಾರ್ಟೆಂಟ್ ಕೆಲಸ, ತಲೆ ಓಡಿಸಿರೋ ಕೆಲಸ ಮಾಡಿರೋದೇನು ಅಂದರೆ ಕಾರ್ನ ಇಲ್ಲಿಗೆ ತಂದು ನಾವು ಹಾಕಿದ್ದು ಇವತ್ತು. ಅಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮ ಪುಣ್ಯಕ್ಕೆ. ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ ಆಗ್ತಾಯಿಲ್ಲ ನಮ್ಮ ಪುಣ್ಯ. ಇವಾಗ ಅದೊಂದು ಬೇಕಿರೋ ಒಂದು ವರ್ಷ ಇಲ್ಲೇ ಬಿದ್ದಿರಲಿ, ಏನೂ ಪ್ರಾಬ್ಲಮ್ ಇಲ್ಲ. ರೋಡಲ್ಲಿ ಬಿದ್ದಿರಿ ಏನು ಮಾಡಬೇಕಿತ್ತು. ಆ ಗಾಡಿ ಅಲ್ಲ ಇಲ್ಲಿದೆ. ಈಗ ಮತ್ತೆ ಈ ಕೀನ್ ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಓಕೆ ಸರ್. ಗೈಸ್ ನೋಡಿ, ಅದೇ ಕೀ ಅಂತ ಜೀವ. ಅದಿದ್ರೇ ಕಾರ್ ಆನ್ ಆಗೋದು ನಂದು. ಫೋನೇ ಬಿದ್ದೋಗ್ಬಿಡ್ದು ಕೆಳಗೆ. ಅವನ ಜೀವನೇ ಬಿದ್ದೋಯ್ತು. ಲೆನ್ಸ್ ಮೇಲೆ ಕ್ರ್ಯಾಕ್ ಆಗಿದೆ ಅಂತ ಗಾಬರಿ ಆಗ್ಬಿಟ್ಟೆ ನಾನು. ಏನಾಗಿಲ್ಲ ಗೈಸ್. ಫೈನಲಿ ಅಣ್ಣ ಹತ್ರ ಹೊಸ ಕೀ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೊಸ ಕೀ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ವಿ. ಕಾರ್ ಸ್ಟಾರ್ಟ್ ಆಯಿತು. ಬಟ್ ಅದೇನೋ ಒಳಗಡೆ ಕಾರ್ ಕೀದು ಇದ್ರತ್ತಲ್ಲ ಸೆಟ್, ಆ ಸೆಟ್ ಪ್ರಾಬ್ಲಮ್ ಅಂತೆ. ಅದಕ್ಕೆ ಮೆಕ್ಯಾನಿಕ್ ಹತ್ರ ಹೋಗಿ ಆ ಸೆಟ್ನ ಬಿಚ್ಚಿಸ್ಕೊಂಡು ಹೋಗಿ ಕೀ ಮಾಡೋರು ಕೊಡಬೇಕಂತೆ. ಅದು ಇವತ್ತಾಗಲ್ಲ, ನಾಳೆ ಅಂತ ಹೇಳಿದ್ದೀನಿ. ನಾನು ಈಗ ನಮ್ಮ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಸ್ಟಿಚಸ್ ಹಾಕಿದಾರಲ್ಲ ಬಾಯಲ್ಲಿ, ಅದನ್ನು ತೆಗಿಸ್ತಾರೆ ಈಗ. ಅದೆಷ್ಟು ಪೇನ್ ಆಗುತ್ತೋ ಗೊತ್ತಿಲ್ಲ. ಆಗಲೇ ಪೇನ್ ಇದೆ, ಇದೆಲ್ಲ ಕಿವಿಯೆಲ್ಲ ಪೇನ್ ಇದೆ. ಡಾಕ್ಟ್ರಿಗೆ ಹೇಳೋಣ, ಆ್ಯಂಡ್ ಸ್ಟಿಚಸ್ ತೆಗಿತಾರೆ.
ಲೆಟ್ಸಿ. ನಮ್ಮ ಸಬ್ಸ್ಕ್ರೈಬರ್ಸ್ ಕಾಣಿಸ್ಕೊಂಡಿದ್ದಾರೆ. ನಾವು ಡೆಂಟಲ್ಗೆ ಹೋಗ್ಬೇಕಾದ್ರೆ ಬೆಸ್ಟ್ ಪಾರ್ಟ್ ಏನು ಅಂದರೆ ನಮ್ಮ ಮನೆ ಪಕ್ಕದ ರೋಡಲ್ಲೇ ಡೆಂಟಲ್ ಇರೋದು. ಇಲ್ಲ ಬೇರೆ ಎಲ್ಲರೂ ದೂರ ಒಪ್ಕೊಂಡಿದ್ದಿದ್ರೆ ಈ ಥರ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನಾನು ಮೊದಲೇ ಹೋಗಲ್ಲ ಟೈಮ್ ಕೊಟ್ಟಾಗ. ಇವತ್ತು ಬರಬೇಕು ಅಂದರೆ ಅವತ್ತು ಹೋಗೋದಿಲ್ಲ ನಾನು, ಆ ಥರ ವ್ಯಕ್ತಿ ನಾನು. ಫೈನಲಿ ಅಕ್ಕಪಕ್ಕ ಇರೋದಕ್ಕೆ ಸ್ವಲ್ಪ ಈಸಿ ಆಯಿತು. ಫಾರ್ಮ್ಸು ಹಾಸ್ಪಿಟ್ಲಿಗೆ ಹೋಗಿ ಸ್ಟಿಚಸ್ ತೆಗೆಸ್ಕೊಂಡು ಹೋಗ್ತಾ ಇದ್ದೀನಿ. ನೋವು ಶುರು ಆಗೋಯ್ತು, ಕಿವಿಯೆಲ್ಲ ನೋವ್ತಾ ಇದೆ. ಆ್ಯಂಡ್ ಬೇರೆ ಪೇನ್ ಕಿಲ್ಲರ್ಸ್ ಬರ್ಕೊಟ್ಟಿದ್ದಾರೆ. ಔಷಧಿ ಇಸ್ಕೊಂಡು ಬಂದಿದ್ದೀನಿ. ನಮ್ಮ ಅಪ್ಪ ಮತ್ತು ರಾಣಿ ಕೆಳಗೆ ನಿಲ್ತಾ ಇದ್ದಾರೆ, ಭಯ ಪಡ್ಸೋದು ನೋಡಿ. ಗೈಸ್ ಯಾರೋ ನಮ್ಮ ಅಪ್ಪ ರಾಣಿ ವಾಯ್ಸ್ ನಮ್ಮ ಅಪ್ಪ ಮತ್ತು ರಾಣಿ ಕೇಳಿಸ್ತು. ನಮ್ಮ ಅಪ್ಪ ರಾಣಿಗೆ ನಡಿ ನಡಿ ಅಂತಿದ್ದು ಕೆಳಗಿದ್ದಾಗ. ಅವರೇ ಅಂದ್ಕೊಂಡು ನಾನು ಬಚ್ಚಿಟ್ಕೊಂಡು ಹಿಂಗೆ ಕಾಯ್ತಾ ಇದ್ದೀನಿ ಬರ್ತಾರೆ ನೋಡ್ರಿ ಯಾರೋ ಬೇರೆ ಅಂಕಲ್. ನಾನು ಹಿಂಗೆ ಕ್ಯಾಮ್ರಾ ತೊಗೊಂಡು ಹೋಗ್ತಿದ್ದೆ ಸ್ವಲ್ಪ ಇದ್ದಿದ್ರೆ. ಅಯ್ಯೋ ಅಯ್ಯೋ ಯಾಕೆ ಕೇಳ್ತೀರ ನನ್ನ ಹಣೆ ಬರ ಗಲೀಸ್. ಟೀಚರ್ಸ್ ತೆಗ್ದಾರೋ ನೋವಿದೆ, ನೀವೇನೋ ಪ್ರೊಸೀಜರ್ಗಳಿದೆ ನಂದು, ಇವತ್ತು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಇವತ್ತು ಬೇಡ ಸರ್, ನಾನು ಎಲ್ಲೋ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ಬೇಕಿದ್ರೆ ಮಾಡಿಸ್ಕೊತೀನಿ ಅಂತ ಹೇಳಿದ್ದೀನಿ ಟ್ರೀಟ್ಮೆಂಟು. ಇಲ್ಲಿದ್ದೇನೆ ಮತ್ತು ನನಗೆ ಯಾವ ವಾಯ್ಸ್ ಕೇಳಿಸಿದ್ದು? ಇವಾಗ ಕೆಳಗಿಂದ ಮೇಲೆ ಬಂದಿರೋದು ಗೈಸ್ ಇವಳು. ಫಾರ್ಮ್ಸ್ ನನ್ನ ಡೆಂಟಲ್ದು ಸ್ಟಿಚಸ್ನ ತೆಗ್ಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಪೇನ್ ಇತ್ತು, ಅದು ಬಿಟ್ಟರೆ ಈಗ ನಾನು ನಾಳೆ ಟ್ರಿಪ್ಪಿಗೆ ಹೋಗ್ಬೇಕಲ್ಲ, ಆ ವಿಷಯಕ್ಕೆ ಒಂಚೂರು ಏನಂತಾರೆ ರೆಡಿ ಆಗಬೇಕು. ಒಂಚೂರು ಪ್ಯಾಕಿಂಗ್ ಗೀಕಿಂಗು ಶಾಪಿಂಗ್ ಗೀಪಿಂಗ್ ಮಾಡೋದಿತ್ತು. ಬಟ್ಟೆ ಬಿಕಾಸ್ ಅಲ್ಲಿ ಶೂಟ್ಗೆ ಹೋಗ್ತಾ ಇರೋದು, ಬಟ್ಟೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಆ್ಯಂಡ್ ಯಾವುದಾದ್ರು ಬಟ್ಟೆ ಹೊಸ್ದಾಗಿ ಬಂದಿದೆಯಾ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು. ಫಸ್ಟ್ ಆಟೋ ಬುಕ್ ಮಾಡಿದ್ದೀನಿ, ಕಾರ್ ಇಲ್ದಿರೋ ಕಾರಣದಿಂದ ಆಟೋಲಿ ಹೋಗಬೇಕು. ಫಾರ್ಮ್ಸ್ ಆಟೋಲಿ ಫೈನಲಿ ಇವಾಗ ಹೊರಟಿದ್ದೀವಿ. ಲೆಟ್ಸ್ ಗೋ. ಫಾರ್ಮ್ಸ್ ಫೈನಲಿ ಒಂದು ಲೊಕೇಶನ್ಗೆ ಬಂದಿದ್ದೀವಿ, ಅದೇ ಬಟ್ಟೆ ನೋಡೋಕ್ಕೆ. ನೋಡೋಣ, ಇಲ್ಲಂತೂ ಫುಲ್ ಎಕ್ಸ್ಪೆನ್ಸಿವ್ ಔಟ್ಫಿಟ್ ಶಾಪ್ ಇದು. ಇಲ್ಲಿ ನಾವೆಲ್ಲ ತೊಗೊಳಲ್ಲ, ಧನುಷ್ಟಿ ಅಂತವ್ರು ತೊಗೋತಾರೆ. ನಾವು ಸುಮ್ಮನೆ ನೋಡ್ತೀವಿ, ಯಾವುದಾದ್ರೂ ಇಷ್ಟ ಆದರೆ ತಗೋತೀವಿ. ಲಿಟ್ರಲಿ ನಾನು ಇಷ್ಟ ಆದರೆ ಧನುಷ್ಟಿ ಟ್ಯಾಕ್ಸ್ ಹಾಕ್ತೀನಿ. ಫಾರ್ಮ್ಸು ನಾನು ಹುಡುಕ್ತಾ ಇದ್ದೀನಿ, ಏನಾದರೂ ಇದೆಯಾ ಅಂದಿದ್ದೀನಿ ನೋಡೋಣ ತೊಗೊಳ್ಳೋಣ ಅಂತ. ನನಗೇನು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇದೆಲ್ಲ ಸ್ವಲ್ಪ ಪ್ರೈಸ್ ನೋಡಿದ್ರೆ ಗಾಬರಿ ಆಗುತ್ತೆ. 1,000 ಮೇಲೇ, 1,500 ರೂಪಾಯಿ, 2,000 3,000 ಅಂತ ಇರುತ್ತಲ್ಲ. ನಾನು ಆ ಪ್ರೈಸಲ್ಲಿ ಒಂದು ಪ್ಯಾಂಟ್ ಒಂದು ಶರ್ಟ್ ತೊಗೊಳ್ಳೋನು. ಸೊ ನೋಡೋಣ ಬನ್ನಿ. ನನಗೆ ಬಟ್ಟೆಗಿಂತ ಇಂಥ ಜಾಗ ಇಷ್ಟ ನೋಡಿ. ಗೈಸ್ ನನಗೆ ಈ ಬೊಂಬೆಗೆ ಹಾಕಿರೋ ಫುಲ್ ಸೆಟಪ್ಪೇ ಇಷ್ಟ ಆಯಿತು, ಅದನ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ಸೊ ಫೈನಲಿ ಬಟ್ಟೆನ ಸೆಲೆಕ್ಟ್ ಮಾಡಿ ಟ್ರಯಲ್ ಮಾಡೋಕ್ಕೆ ಬಂದಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್ ಔಟ್ಫಿಟ್ ಹೆಂಗಿದೆ, ನಿಮಗೆ ಅನ್ನಿಸ್ತು ಕಮೆಂಟ್ ಹಾಕಿ. ಸೊ ಫೈನಲಿ ಒಂದಷ್ಟು ಬಟ್ಟೆನ ತೊಗೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಈಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗೋದು. ನಾನು ಅಲ್ಲಿದೆ ಬಿಲ್ಲಿಂಗ್ ಸೆಷನ್ನು, ಇಲ್ಲೊಂದು ಫುಡ್ಡು ಜಾಗ ಇದೆ ಬಿಲ್ಲಿಂಗ್ ಮಾಡೋದು. ಇಲ್ಲಿ ನಾನು ಇಲ್ಲಿಗೆ ಹೋಗ್ಬಿಟ್ಟಿದ್ದೀನಿ, ಅಲ್ಲೋಗಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಫಾರ್ಮ್ಸು ಶಾಪಿಂಗ್ ಮುಗಿಸಿ ಈಗ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫಾರ್ಮ್ಸು ಶ್ರೀನ ಬಿಟ್ಟು ನಾನೀಗ ವಾಪಸ್ ಮನೆಗೆ ಬಂದಿದ್ದೀನಿ. ನನ್ನ ಪಾರ್ಸಲ್ ನನ್ನ ಶಾಪಿಂಗ್ ಮುಗಿಸ್ಕೊಂಡು. ಆ್ಯಂಡ್ ನಾವು ಬಂದಿದ್ದು ಆಟೋಲಿ. ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ಆಟೋಲಿ, ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಏನೋ ಇನ್ಸ್ಪೈರಿಂಗ್ ಆಗಿ ಮಾತಾಡಿದ್ರು. ಅಂದರೆ ಅವ್ರಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಒಬ್ರು ಯಾರು ಇಂಗ್ಲೀಷ್ ಅವ್ರು ಆಟೋಲಿ ಕೂತ್ಕೊಂಡ್ರು, ಫಾರಿನವರು. ಆ್ಯಂಡ್ ಅವಾಗ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದಾಗ ಇವ್ರು ರೆಸ್ಪಾಂಡ್ ಮಾಡೋಕ್ಕೆ ಬಂದಿಲ್ಲ ಅಂತೇಳಿ ಬೇಜಾರಾಗಿ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ. ಆ್ಯಂಡ್ ನನ್ನ ಕಸ್ಟಮರ್ಸ್ ಯಾರು ಬರ್ತಾರೆ ಅವ್ರ ಹತ್ರ ಮಾತಾಡಿ ಇಂಗ್ಲೀಷ್ ಕಲಿತೀನಿ ನಾನು ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅವ್ರಿಗೆ ಒಂದು ಕಾಲೇನೋ ಪ್ರಾಬ್ಲಮ್ ಇದೆ, ಪೋಲಿಯೋ ಅಟ್ಯಾಕ್ ಆಗಿ. ಆದರೂ ಸಖತ್ ಆ್ಯಕ್ಟಿವ್ ಆಗಿದ್ರು ಲಿಟ್ರಲಿ ಗೈಸ್. ನನಗೆ ಅನಿಸ್ಬಿಡ್ತು ಅವ್ರು ನೋಡಿ, ನಾನೇ ಅಷ್ಟು ಆ್ಯಕ್ಟಿವ್ ಆಗಿಲ್ಲ. ನಾನೇ ಏನೋ ಯೋಚನೆ ಮಾಡ್ಕೊಂಡು ಲೈಫಲ್ಲಿ ಟೆನ್ಷನ್ನು, ಅದು ಇದು, ನಾಳೆಗೇನು, ನಾಳೆ ವಿಷಯ ಏನು, ಈ ಮನೆ ಇದಕ್ಕೇನು ಮಾಡೋದು, ಬಾಡಿಗೆಗೆ ಏನು ಮಾಡೋದು, ಏನೋ ತಲೆನೋವುಗಳು ನಮಗೆ. ಬಟ್ ಅವ್ರು ಇದ್ದಿದ್ದು ಆ್ಯಕ್ಟಿವ್ ಆಗಿ. ಅವರೇ ಕೊನೆಗೆ ಒಂದು ಮಾತು ಹೇಳಿದ್ರು, ಆ್ಯಕ್ಟಿವ್ ಆಗಿದ್ದೀನಿ ಅದಕ್ಕೆ ಹಿಂಗೆ ಜೀವಂತವಾಗಿದ್ದೀನಿ, ನಾನು ನೋವು ಟೆನ್ಷನ್ ಇದ್ಬಿಟ್ಟಿದ್ರೆ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿರೋದು ಅಂತ. ಇಟ್ ವಾಸ್ ರಿಯಲಿ ವೆರಿ ಇನ್ಸ್ಪೈರಿಂಗ್. ಅವಾಗ ಅನ್ನಿಸ್ತು ನಾವು ಖುಷಿಯಾಗಿರ್ಬೇಕಪ್ಪ, ಆ್ಯಕ್ಟಿವ್ ಆಗಿರಬೇಕು ಅಂತ. ಅದಕ್ಕೆ ಸ್ಟೇರ್ಸಲ್ಲಿ ಹೋಗ್ತಾ ಇದ್ದೀನಿ, ಲಿಫ್ಟಲ್ಲಿ ಹೋಗ್ತಾ ಇಲ್ಲ. ಬನ್ನಿ ಹೋಗೋಣ. ಸೊ ಮನೆ ರೀಚ್ ಆಗಿದ್ದೀನಿ. ಯಾರು ತೆಗಿಬಿಟ್ಟವ್ರು? ರಿಗಾನ ನಮ್ಮ. ಅಲ್ಲಿ ನೋಡಿ ಗೈಸ್, ಯಾರು ಐರನ್ ಮಾಡ್ಕೊಂಡು ರೆಡಿ ಹಿಡ್ಕೊತಾವ್ರೆ ಬಟ್ಟೆನಾ. ಏನು ಪಪ್ಪ ಫಸ್ಟ್ ಫ್ಲೈಟಿಗೆ ರೆಡಿನಾ?
ನೋಡಿ ಗೈಸ್ ಫುಲ್ ಐರನ್ ನಡೀತಾ ಇದೆ. ನಾ ಅಪ್ಪನ ಫಸ್ಟ್ ಫ್ಲೈಟ್ ಅವ್ರದುನಾ ಎಲ್ಲ ನಾ ಅಮ್ಮನೇ ಮಾಡಿರೋದೆಲ್ಲ ಪಾಪ, ಅದಕ್ಕೆ ನಾನು ಮಾಡಿದ್ದು ಅಂತವ್ರು. ಅಪ್ಪ ಸಗದ್ ಕಿಲಾಡಿ ಇದ್ದಾರೆ. ಫೈನಲಿ ಈಗ ಏನ್ ಕತೆ ಅಂದ್ರೆ ನನ್ನ ಹತ್ರ ಸೂಟ್ ಕೇಸ್ ಇಲ್ಲ. ಲಾಸ್ಟ್ ಟೈಮು ನಿಮ್ಗೆ ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ಹೇಳಿದ್ದೆ ನಾನು, ಅದಕ್ಕೆ ಸುಜಿತ್ ಒಂದು ಸೂಟ್ ಕೇಸ್ ಎತ್ಕೊಂಡ್ ಬರ್ತಾ ಇದ್ದಾನೆ. ಆ ಸೂಟ್ ಕೇಸಲ್ಲಿ ಎಲ್ಲ ಐಟಮ್ಸ್ನ ಫಿಲ್ ಮಾಡ್ಕೋಬೇಕೀಗ. ಸೊ ನಾವು ಊಟ ಮಾಡ್ತಿದ್ದೆ, ಫೈನಲಿ ಸುಜಿತ್ ಬಂದ ನೋಡಿ ಬರ್ತಾನೆ. ಗೈಸ್ ಸೂಟ್ ಕೇಸ್ ಡೆಲಿವರಿ ಮಾಡಕ್ ಬಂದಿದ್ದಾನೆ ಗೈಸ್. ರೂಮಿಗೆ ಬಂದ್ಬಿಟ್ಟು ನೋಡಿ 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 ಗೈಸ್. ಸೊ ಈಗ ನಾವು ವಾಪಸ್ ನಮ್ಮ ಫ್ರೆಂಡ್ಸ್ ಬಂದ್ರಲ್ಲ ಮನೆಯಿಂದ ಏನೇನೋ ದೇಪಕ್ಕೆ ಟ್ರೈ ಮಾಡಿದ್ರು. ಆ್ಯಕ್ಚುಲಾಗಿ ಒಬ್ರು ದೇಪ್ಕೊಂಡು ಹೋಗ್ತಿದ್ದಾರೆ ಏನೇನೋ ಐಟಮ್ಗಳನ್ನ. ಇನ್ನೊಬ್ರು ಅಲ್ಲಿ ಬಾ ಮಮ್ಮಿ ಇಲ್ಲಿ ಪಾಪ ಅವನ ಕೈ ತೋರಿಸು ಮಮ್ಮಿ ಅಂದೆ, ತೋರಿಸ್ದ. ಬೇಡಿ ಹಾಕ್ಬಿಟ್ಟಿದೀನಿ. ಯಾರ ಮನೆಗೆ ಬಂದ್ರು ಇವನ್ ಮನೆಗೆ ಮಾತ್ರ ಬರ್ಬೇಡ್ರಿ, ಮನೆ ಕಸ್ ಬೇಡಿ ಹಾಕ್ತಾನೆ ಇವನು. ತಗಿ ತಗಿ ಅಂತವನೇ, ಅವ್ನು ಹೋಗೋವರೆಗೂ ತೆಗಿಯಲ್ಲ ಇವತ್ತು ಶಪಥ. ಏನಂತೀಯ ವಚ? ಈಗ ಈ ಸೂಟ್ ಕೇಸ್ ವಾಪಸ್ ಸ್ಟಿಕ್ ಕೊಡ್ಬೇಕು. ಲೆಟ್ಸ್ ಗೋ. ತೋರ್ಸೋದು ಹೆಂಗಿದೆ ತೋರ್ಸ. ವೆಲ್ಡಿಂಗ್ ಶಾಪ್ ಹೋಗ್ಬಿಟ್ಟು ವೆಲ್ಡಿಂಗ್ ಶಾಪ್ ಅಲ್ಲಿ ಕಟ್ ಮಾಡ್ಸ ನಾಳೆ. ನಾನು ಕೀನ ಮರ್ತು ಮನೇಲಿ ಇಟ್ಬಿಟ್ಟೆ, ಟೆನ್ಷನ್ ಅಲ್ಲಿ ಬರ್ಬೇಕಲ್ಲ ಕೆಳಗೆ ಅನ್ನೋ ಟೆನ್ಷನ್ ಅಲ್ಲಿ ಕೀನ ಕೆಳಗೆ ಇಟ್ಬಿಟ್ಟಿದೀನಿ ಗೈಸ್. ಮನೇಲಿ ಆಮೇಲೆ ಮೇಲೆ ಇಟ್ಬಿಟ್ಟಿದೀನಿ. ಸೊ ಈಗ ಪಾಪ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಮನೆಗೆ ಬಂದ್ಮೇಲೆ ತೆಗಿಯೋಣ. ಆಲ್ಮೋಸ್ಟ್ ಬಿಡ್ಸ್ಕೊಂಡ್ಬಿಟ್ಟೆ ಅವ್ನು ಹೋಮಿ. ಸಿಕ್ಕಾಕೊಂಡಿದ್ಯಾ? ಸಾಕಾ? ಆಗಲ್ಲ ಆಗಲ್ಲ ಹೋಮಿ, 100% ಆಗೋಯ್ತು. ಹಾಗೆ ಹೋಯ್ತಲ್ಲಿ, ಹಾಗೆ ಹೋಯ್ತು. ಇಲ್ಲ ಆಗಲ್ಲ ಕೊಡುಗುರು, ನಾನೇ ತೆಗ್ದ್ಬಿಡ್ತೀನಿ. ಆಯ್ತು ಪಾಪ, ಯಾಕೆ ಒದ್ದಾಡ್ತೀಯಾ? ಒಳಗಾಕು ಒಳಗಾಕು ಮಚ್ಚ, ಒಳಗಾಕೊಳ್ಳಿ ಹೋಮಿ, ಕೊಡಿರಿ. ಒಳಗಾಕ್ಬಿಡ್ತೀನಿ. ಇಲ್ಲ ಹೋಮಿ ಆಗಲ್ಲ, ಅದು ಒಳಗಾಕು. ಆಗಲ್ಲ ಒಳಗಾಕು, ಚಾನ್ಸೇ ಇಲ್ಲ ಮಚ್ಚ, ಆಗಲ್ಲ, ಆಗದ್ದೇ ಇಲ್ಲ, ಚಾನ್ಸೇ ಇಲ್ಲ. ಕೈ ಮುಳೆ ಮುರಿದು ಹೋಗುತ್ತೆ, ಆಮೇಲೆ ನನ್ನ ಹೆಸರು ಹಾಕ್ಬಿಡ್ತಾನೆ. ಅವನಿಂದ ಆಯ್ತು ಅಂತ ಯಾಕೆ ಬೇಕಪ್ಪ? ಒಮ್ಮೆ ಆಯ್ತು ತೆಗಿತೀನಿ ಕೊಡೊಮ್ಮೆ. ಆಯ್ತು ಆಗೋಯ್ತು, ಬೇಡಿ ಬಿಚ್ಕೊಂಡೇ ಬಿಟ್ಟ. ಸುಮ್ನೆ ನಂಗೆ ಕೀ ತಗೊಂಬಂದು ತಪ್ಪು ಮಾಡ್ಬಿಟ್ಟೆ. ನೋಡಿ ಸ್ಟೀ ನೋಡಿಲ್ಲ, ಸ್ಟೀ ಹಾಕೋ. ಅವಳು ಕ್ಲೀನಾಗಿ ಪಾಸ್ ಥ್ರೂ ಮಾಡ್ತಾವಳೆ, ನಂದಾಗಲ್ಲ ಅನ್ಸುತ್ತೆ. ಸುಜಿತ್ಗೆ ಹಾಕಿದ್ರೆ 100% ಆಗಲ್ಲ. ನೋಡೋಣ ಹೇಳಿ ಗೈಸ್. ನನ್ನ ಮನೆಯಿಂದ ಎಳ್ಕೊಂಡು ಪಾರ್ಟಿ ಕೂಡ ಕರ್ಕೊಂಬಂದವ್ರೆ ನಮ್ಮ ಫ್ರೆಂಡ್ಸು. ಪಾಪ ಸ್ಟೀನು ಹೇಳ್ಕೊಂಬಂದ್ಬಿಟ್ಟಿದೀವಿ. ಟುಮ್ ಸಿಸಿನೂ ಬರ್ತಾವ್ರೆ, ಚೆನ್ನಾಗಿ ತಿನ್ಕೊಂಡು ಹೋಗೋಣ ಗೈಸ್. ಇದ್ರಲ್ಲಿ ಹಾವು ಇರುತ್ತೆ ನೋಡಿ. ಈಗ ಗೈಸ್ ಇದು 4 ಪೀಸಿಗೆ 400 ರೂಪಾಯಿ ಅಂತ. 2 ಮಟನ್ ಬಿರಿಯಾನಿ ಬಂದಿರೋದು ಅಲ್ವಾ? ನಮ್ಮ ಏರಿಯಾ ಕಡೆ ಬಿರಿಯಾನಿ ಬಂದಿರೋದು 70 ರೂಪಾಯಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ಫುಲ್ ಅಪ್ ಏನು ಬಿಡ್ಲಿಲ್ಲ ಅದ್ ಕೆಳಕ್ಕೆ. ತೊಟ್ಟಿಗೆ ತೆಗ್ಕೊಂಡೋಗಿ ಅದ್ರ ಒಳಗಡೆ ಇದೀನಾ ಕಣ, ಬೀಳ್ತಾನೆ ಇಲ್ಲ. ನಾವ್ ಯಾಕೆ ಬೇಕು ಗೈಸ್ ಇದು ತಿರಾಮಿಸು ಅಂತೆ. ಕಾರಲ್ಲಿ 4 ಐತೆ ಬೇಡ. ಗೈಸ್ ಸಂಜೆ ಟ್ರಾಪ್ ಬಿಸಾಕ್ಬೇಡ ಸಂಜೆ ಟ್ರಾಪ್ ಇಲ್ಲಿ ನೋಡಿ. ಸಂಜೆಗೆ 2 ಹಾಕ್ಬಿಟ್ಟಿದೀವಿ. ಕೈಯೆಲ್ಲ ನೋವ್ತೈತೆ. ಕಾಯಿಲ್ ಹಾಕಿರೋದು ಗೊತ್ತೇ ಇಲ್ಲ. ಇವನ ಹತ್ರನೇ ಇದೆ ಗೈಸ್. ಊಟ ಮಾಡಿ ಈಗ ನಾವು ಇಲ್ಲಿ DBC ತಿನ್ನಕ್ ಬಂದಿದ್ದೀವಿ. ಐಸ್ ಕ್ರೀಮ್ ಅಂಗಡಿ ಇದೆ ಅಂತ ಯಾವ್ದು. ಸೊ ಸಂಜೆ ಸಾಯಿದು ಮತ್ತೆ ಪಾಪ ನಮ್ಮ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರಿಗೆ ಒಂದು ಐಸ್ ಕ್ರೀಮ್ ಕೊಟ್ಬಿಟ್ಟು ಕಳ್ಸೋಣ ಅಂತ. ಏನಪ್ಪ ಇದೆ ಇಲ್ಲಿ? ಹಾಯ್ DBC ಇದೆಯಾ? ಬಾಯ್ 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 ಬಾಯ್ಸ್, ಬಾಯ್. ಸಿ ಯು, ಗುಡ್ ನೈಟ್. Whiskey, bye bye.